ಏನಮ್ಮ ಏನು ಮಾಡ್ಬೇಕು ಗೈಸ್ ನಮ್ಮ ಅಮ್ಮ ಸೈಕಲ್ ತಗೊಂಡಾಗ ಆಮೇಲೆ ನಿಲ್ಲಿಸ್ಬಾರ್ದು ಹೇಳ್ತಾ ಇದ್ದೆ. ಸೈಕಲ್ ಬೆಲೆನೇ ಅಲ್ವಾ. ಇಷ್ಟು ದಿನ ಬೈಕ್ ಐತ ಇಷ್ಟು ದಿನ ಬೈಕ್ ಐತನಮ್ಮ. ಅದು ಇವಾಗ ಐತೆ, ಇಷ್ಟು ದಿನ ಇರಲಿಲ್ಲ, ಇವಾಗ ಐತೆ. ಸೊ ಗೈಸ್ ಇವಾಗ ಸರ್ವಿಸ್ ಸೆಂಟ್ರಿಗೆ ತಗೊಂಬಂದಿದ್ದೀನಿ. ಸೊ ಇಲ್ಲ ವ್ಲಾಗ್ ಯೂಟ್ಯೂಬ್ ವ್ಲಾಗ್. ಸೊ ಇದೆಲ್ಲ ಸರ್ವಿಸ್ ಮಾಡಿಸ್ಕೊಂಡು ಈಗ ಸೊ ನೋಡುವಲ್ಲ ಎತ್ಸ್ಕೊ. ಇದೇನು ಸ್ವಿಚ್ ಇದೆ ಐತಲ್ಲ ಅಷ್ಟ ಇಲ್ಲ ಆಫ್ ಆಗಲ್ಲ ಅದು. ಸೊ ನೋಡು ಎಲ್ಲ ಚೇಂಜ್ ಮಾಡಿಸ್ಕೊಂಡು ಹೋಗೋಲ್ಲ ಎತ್ಸ್ಕೊ. ಸೊ ಗೈಸ್ ಇವಾಗ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದೀನಿ. ಟೈಮು ಆಲ್ರೆಡಿ 5 ಗಂಟೆ ಏನೇನೋ ಆಗಿದೆ. ಆಲ್ರೆಡಿ 5:15 ಗಾಯ್ಸ್, ಅಲ್ಲಿ ಲೇಟ್ ಆಗ್ಬಿಡುತ್ತೆ. ಸೊ ಹೋಗ್ಬೇಕು ಗೈಸ್. ಹೆಲ್ಮೆಟ್ ಎಲ್ಲ ರೆಡಿ ಮಾಡ್ಕೊಂಡು ಲೆಚ್ಕೊ ಹೋಗುವ. ಟೈಮ್ ಆಲ್ರೆಡಿ 5:15, ಇನ್ನೇನು ಕತ್ಲಾಗೋ ಟೈಮು. ನಮ್ಮ ತಂಗಿ ಕರ್ಕೊಂಡು ಈಗ ಹೋಗ್ಬೇಕು ಬೇಗ. ಅಂದರೆ ಈಗ ನಾನೀಗ ಏನದು ಮೋಟರ್ ಬ್ಲಾಕ್ ಸೆಟಪ್ ಸಿಗ್ತೀನಿ ತಡೀರಿ. ಸೊ ಗೈಸ್ ವಾಯ್ಸ್ ಯಾವ ಥರ ಬರೋದಿಲ್ಲ ಗೊತ್ತಿಲ್ಲ. ಸೊ ಇವಾಗ ಹೊರಟಿದ್ದೀವಿ, ಲೆಚ್ಕೊ. ಹೆಲ್ಮೆಟ್ ಹಾಕ. ಸ್ಮೈಲ್ ಮಾಡ್ತಾಳ ನನ್ನ ತಂಗಿ, ಸ್ಮೈಲ್. ಗಾಯ್ಸ್ ಸರಿ ಅಮ್ಮ ಹೋಗ್ಬರ್ತೀವಿ. ನಮ್ಮ ಕರೆದೆ ಬರಲ್ಲ ಅಂತ ಹೇಳ್ತೈತೆ. ಹೋಗ್ಬರ್ಬೋದಿತ್ತಲ್ಲಮ್ಮ. ಹಾಕ್ತೀನಿ ನೀನು ಹೆಂಗೈತೆ ಅಮ್ಮ ಏನು ಹೇಳೆ. ಸೊ ಗೈಸ್ ವಾಯ್ಸ್ ಅಷ್ಟೊಂದು ಕ್ಲಿಯರ್ ಬರಲ್ಲ ಅನಿಸುತ್ತೆ. ಅದು ನಾನು ಏನೋ ಮೈಕ್ ಏನೋ ಹಾಕಿಲ್ಲ. ಸೊ ಇರಲಿ ಪರವಾಗಿಲ್ಲ, ಹತ್ತು ಪಾಪ. ಸೊ ಗೈಸ್ ಇವಾಗ ಬಂದಿದ್ದೀವಿ, ಫುಲ್ ಶಾಕ್. ಸೊ ಇವಾಗ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊ. ಸೊ ಗೈಸ್ ಒಬ್ಬರು ರೈಡರ್ ಕಷ್ಟ ಇದನ್ನು ಹಿಡ್ಕೊಂಡು ಹೋಗ್ಬೇಕು. ಅದಕ್ಕೆ ಪಿಲಿಯನ್ ಏನಾರು ಕರ್ಕೊಂಬಾರ್ದು, ಅದಕ್ಕೆ ನಾನು ತಂಗಿ ಕರ್ಕೊಂಬಂದಿದ್ದೀನಿ. ಯಾರು ಹಿಡ್ಕೊಳಲ್ಲ ಅಂತಿದ್ದಾಳೆ. ಸೊ ನಮ್ಮ ಜಿಜ್ಜಿ ಇದು ಗುಡಿ ಇದೆ, ಹಿಡ್ಕೊಂತವಲ್ಲ ಆಗ ಬೇರೆ ಮಾಡ್ಬೇಕು. ಅದಕ್ಕೋಸ್ಕರ ಅಕ್ಕ ಲಗೇಜ್ ಹೊರಂಗ ಅದು ಲಗೇಜ್ ಹೊರಕ್ಕೆ ಹೆಲ್ಮೆಟು. ಅದಕ್ಕೆ ಅನ್ಸುತ್ತೆ ರೈಡರ್ಸು ಪ್ಲೇನ್ ಜೊತೆಗೆ ಹೋಗಕ್ಕೆ ಇಷ್ಟಪಡ್ತೀರಿ. ಕೊಟ್ಬಿಡೋದು ಸುಮ್ಮನೆ ಆಗ್ಬಿಡೋದು. ಸೋಲಾರ್ ರೈಡ್ ನೆಕ್ಸ್ಟ್ ಲೆವೆಲ್ ಬೇರೆ, ಅದು ಬೇರೆ ಇಲ್ಲ. ಸೊ ಗೈಸ್ ಸೊ ನಾವು ಪೂಜೆ ಮಾಡಿಸೋದಕ್ಕೆ ಬಾಳೆಹಣ್ಣು ಏನು ತರಲಿಲ್ಲ, ಏನು ಇದೆ ನಮ್ಮ ಸಂಸಂಗ ಆಂಜನೇಯ. ಸೊ ನೋಡು ಗೈಸ್ ನಮಗೆ ಸ್ವಲ್ಪ ಮೆಂಟಲಿ ಇಲ್ಲ ಅನಿಸುತ್ತೆ. ನಾವು ನಮ್ಮ ಕಷ್ಟನೇ ಏನೋ ಕಷ್ಟ ಅಂದ್ಕೊಂತೀವಿ. ಇದ್ರ ಮುಂದೆ ಏನಾದ್ರು ಹೌದೌದು ಚೆನ್ನಾಗಂತ ಓಕೆನಾ. ಸ್ವಲ್ಪ ಶೂಟ್ ಎಲ್ಲ ಮಾಡಿದ್ವಿ, ಅದೆಲ್ಲ ಇನ್ಸ್ಟಾದಲ್ಲಿ ಬರುತ್ತೆ. ಸೊ ಅದನ್ನು ಚಿಕ್ಕ
ನೆಕ್ಸ್ಟ್ ಹಾಕೊಂಬರ್ತೀನಿ ನೋಡಿ ಶಾರ್ಟ್ಸ್ ಥರ. ಸೊ ಏನಾದ್ರು ಹೇಳೋಕೆ ಇಷ್ಟಪಡ್ತೀರಾ? ಸೊ ಗೈಸ್ ಸ್ವಲ್ಪ ಫೋಟೋಶೂಟ್ ಎಲ್ಲ ಮಾಡಿದ್ವಿ. ಫೋಟೋಸ್ ಇಲ್ಲಿ ಹಾಕ್ತೀನಿ ನೋಡಿ, ಬರ್ತದೆ ಈಗ. ಸೊ ಇವಾಗ ಲೆಟ್ಸ್ಗೋ. ಇವಾಗ ಪೂಜೆ ಎಲ್ಲ ಮುಗೀತು, ಇವಾಗ ಊರ ಕಡೆಗೆ ಹೋಗೋದೆ. ಸೊ ಲೆಟ್ಸ್ಗೋ ಹೋಗುವ. ಫೋಟೋಸ್ ಎಲ್ಲ ನೋಡ್ಕೊಂಬನ್ನಿ ಅನ್ಸುತ್ತೆ. ಚೆನ್ನಾಗಿದ್ದಾವೆ ಫೋಟೋಸು. ನಾನು ತಂಗಿದೆ ಎಲ್ಲ ಫೋಟೋಸ್. ಇದು ಫೋಟೋ ಶೂಟಿಂಗ್ ಎಲ್ಲ ನಾನು ತಂಗಿದ್ದು. ಇಲ್ಲ ಹಾಂ ಇಲ್ಲೇ ನೋಡಿ. ಇದು ಹೆಂಗೆ ಇದು ಮಾಡಾಕೆ ಅಂತ ಹೇಳೋದು. ಅಯ್ಯೋ ಆತ ಒಯ್ದಾರಾಕ ಹೀರೋಯಿನ್ ಕಣಕ್ಕಾಗಲ್ಲ. ಹೆಲ್ಮೆಟ್ ಹಂಗೆ ಐತಿ ಗಾಯ್ಸ್ ಅದು. ಸೊ ಇವಾಗ ಮನೆಗೆ ಹೋಗುವ. ಲೆಟ್ಸ್ ಗೋ. ಒಳ್ಳೇದು ಮಾಡಪ್ಪ ದೇವ್ರೆ. ಸೊ ಗೈಸ್ ಇಲ್ಲಿ ನೋಡ್ತಾ ಇದ್ದೀವಿ ಇವಾಗ. ಹಲೋ ಏನು ಏನೋ ಹೇಳ್ತಿದ್ದಲ್ಲ. ಏನೋ ಹೇಳೋದು ಮಾಡಬೇಕು. ಅದಕ್ಕೆ ವಿಡಿಯೋ ಮಾಡೋಕ್ಕೆ ಮತ್ತೆ ಹೋಗಿದ್ವಿ. ಏನು ಸಮಾಚಾರ? ನೀನೊಬ್ಬನು ಮಾಡ್ರಿ. ಹೊಡೋ ಹೋಗ್ತಾನೆ. ನಿಮ್ಮ ತಂಗಿ ಹೆಲ್ಮೆಟ್ ಬಿಚ್ಚಂಗಿಲ್ಲ. ನೀವು ವಿಡಿಯೋಗೆ ಬರಲಿ ಅಂತ ಹತ್ರಕ್ಕೆ ಬಂದು ನಿಂತ್ಕೊಂಡಾನೆ. ಹಾಂ ಇವನು ಈಗ ತಲೆ ಮುಚ್ಕೊಂತಿದ್ದಾನೆ. ಅದು ಮೊಬೈಲ್ ಮೌಂಟ್ ಅಂತ. ಅದು ಚಿನ್ ಮೌಂಟ್ ಅಂತ. ಅದಕ್ಕೆ ಚಿನ್ ಮೌಂಟ್ ಗನ್ನಲ್ಲ ಅದು. ಆಗಲೇ ಆವಲ್ಲ ಹಾಕಿದ್ದು ನೋಡಲಿಲ್ಲ ಮೊಬೈಲ್ನ. ಈಗ ಹಾಕೋಕ್ಕಾಗಲ್ಲ, ಅದು ಆವಾಗಲೇ ಹಾಕಿ. ಯಾರವರು ಕಂಡಿಡಿ? ಯಾರು? ತೆಗಿ ಈಗ ತೆಗಿ. ಏನು ಮಾಡಬೇಕು? ಬಗ್ ಮಾಡ್ತೀಯಲ್ಲೋ. ಹಾಂ ಮತ್ತು ನಾನೇ ಕಾಣೋದು. ಹಿಂಗೆ ಹಿಡ್ಕೊಂಡ್ರೆ ನೀನು ಕಾಣ್ತೀಯ? ಎಡಿಟ್ ಮಾಡ್ಬೇಕಲ್ಲಪ್ಪ, ಟೈಮ್ ಬೇಕಲ್ಲೋ ಅಲ್ವಾ ಗೈಸ್? ಸೊ ಗೈಸ್ ಇವಾಗ ಮನೆಗೆ ಬಂದ್ವಿ. ಇದು ಹೆಲ್ಮೆಟ್ ಸರಿಯಿಲ್ಲ ಗೈಸ್. ಹೆವಿ ನಾಯ್ಸಿ ಆಗೈತಿ ನೋಡಕ್ಕೆ. ಬಬ್ಬೋ ನಂಗೆ ಕಾಣುತ್ತೆ. ಈ 20 ರೂಪಾಯಿ ಹೆಲ್ಮೆಟ್ ಎಷ್ಟೋ ಚೆನ್ನಾಗೈತಿ. ನನ್ನ ತಂಗಿ ಕೊಟ್ಟೆ ಅಲ್ಲ ಸ್ವಲ್ಪ ದೂರ. ಇದನ್ನು ಅದೇ ಸಖತ್ತಾಗೈತಿ. ಅದು ಹೆವಿನೂ ಇಲ್ಲ, ಇದು ಸಖತ್ ಹೆವಿ ಐತೆ. ನಾಯ್ಸಿ ಆಗೈತಿ ಇದು. ಇರಲಿ ಪರವಾಗಿಲ್ಲ. ಸೊ ಗೈಸ್ ಇವಾಗ ಬಂದು ಕೂತ್ಕೊಂಡ್ಬಿಟ್ಟೆ. ಓಫ್ ಏನೋ ಒಂಥರ ಖುಷಿ. ಸೊ ಗೈಸ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಈಗ ರೀಸೆಂಟಾಗಿ ಅಂದರೆ ಇವತ್ತು ನಡೆದಿರೋ ಘಟನೆ ಅಂತ ಅಂದ್ಕೊಳ್ಳಿ. ಸೊ ಯಾರೋ ಒಬ್ಬ, ನನಗಲ್ಲ ಅದು ಅವ್ರ ಮಧ್ಯೆ ಕಾನ್ವರ್ಜೇಷನು. ಯಾರೊಬ್ಬ ಹುಡುಗ 125 ಅಂತಂದ. ಆ ಹುಡುಗ ಹೇಳಿದ್ನಲ್ಲ ಅವನ ತಕ್ಕೆ ಆ ಒಂದು ಗಾಡಿನೂ ಇಲ್ಲ. ಸೊ ಇನ್ನೊಬ್ಬ ಪಕ್ಕದಲ್ಲಿ ನಿಂತಿದ್ನಲ್ಲ ಅವನು ನಿಂತಕ್ಕೆ ಅದು ಇಲ್ವಲ್ವ. ಅದು ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಅದಕ್ಕೆ ಗಾಯ್ಸ್ ಒಂದು ಗಾಡಿ ಅನ್ನೋದು ಯಾಕೆ ಹೇಳ್ತಾರೆ, ಒಂದು ಕಾರ್ ತಂದ್ವಿ ಒಂದು ಗಾಡಿ ತಂದ್ವಿ ಅಂತ ಅದಕ್ಕೆ ಹೇಳೋದು. ಅವನ ಹತ್ರ 125 ಗಾಡಿನೂ ಇಲ್ಲ ಅಂದರೂ ಮಾತಾಡ್ತಾನೆ. ಅದೊಂದು ನನಗೆ ಅರ್ಥ ಆಯ್ತು. ಅಂತ ಅದು ಇಲ್ಲ ಅಂದರೂ ಬೇರೆಯವ್ರು ನೋಡಿ ಹುರ್ಕೊಂತಾನೆ ಅಂದರೆ, ಅವ್ನು ಹುರ್ಕಂದೇ ಹೇಳಿದ್ನೋ ಏನೋ, ಏನು ಕೇಳಿದ್ನೋ ಗೊತ್ತಿಲ್ಲ, ಹುರ್ಕಂದೇ ಹೇಳಿರೋದು. ಏನು 125 ನನ್ನ ಹತ್ರ ಏನೋ ಹೇಳ್ದ. ಆ ಟೈಮ್ ನನಗೆ ಸಖತ್ ಖುಷಿ ಆಯಿತು. ಇನ್ನೊಬ್ಬನಿದ್ದನು ನಿಂತಕ್ಕೆ ಅದು ಇಲ್ವಲ್ಲೋ ಅಂತ ಒಂದು ಮುಖ ನೋಡಬೇಕಿತ್ತು ಗೈಸ್. ನೀವು ಮುಖ ನೋಡಿದ್ರೆ ನೀವು ನಾನು ವಿಡಿಯೋ ಮಾಡಲಿಲ್ಲ ಏನೂ ಇಲ್ಲ ಅದನ್ನು. ಆದರೂ ಅಂಥ ಟೈಮ್ ಸಖತ್ ಖುಷಿ ಆಗುತ್ತೆ ಏನೇ ಆಗಲಿ. ಸೊ ಇವತ್ತು ಅದೆಲ್ಲ ಕೆಲಸ ಮಾಡಿ ಸಖತ್ ಸುಸ್ತಾಗ್ಬಿಟ್ಟೆ ಗೈಸ್. ಅದು ಹೆಲ್ಮೆಟ್ ಸರಿಯಿಲ್ಲ ಗೈಸ್. ಹೆಲ್ಮೆಟ್ ಒಂದು ಚೇಂಜ್ ಮಾಡ್ಕೋಬೇಕು ನಾವು.
ಎಲ್ಲಿಗೂ ಹೋಗೋಕ್ಕಾಗಲ್ಲ ಹೆಲ್ಮೆಟ್ ಇಟ್ಕೊಂಡು. ಅದು ವೇಸ್ಟ್ ಆಫ್ ಮನಿ. 1,500 ರೂಪಾಯಿ ಏನು ಕೊಡ್ತಾಂಡೆ ವೇಸ್ಟ್ ಆಫ್ ಮನಿ ಅದು ನನ್ನ ಪ್ರಕಾರ. ಹೆವಿ ನಾಯ್ಸಿ ಆಗೈತೆ ಅದು. 20 ರೂಪಾಯಿ ಹೆಲ್ಮೆಟ್ ಎಷ್ಟೇ ಚೆನ್ನಾಗೈತೆ. ನೋಡುವಾಗ ನಿದ್ದೆ ಬರ್ತೈತೆ, ಹೊಟ್ಟೆ ಹೋಗ್ತೈತೆ. ನೋಡುವ ಏನಾದ್ರು ಆಗುತ್ತೆ ಮುಂದೆ. ದಚ್ಕೋ. 20 ರೂಪಾಯಿ ಅಲ್ಲ, ಅದು ನಮ್ಮ TVS ಜೊತೆ ಕೊಟ್ಟಿದ್ದು ಅದನ್ನು. ಫ್ರೀ ಹೆಲ್ಮೆಟ್ ಅದು. 20 ರೂಪಾಯಿ ಹೆಲ್ಮೆಟ್ ಲೆಕ್ಕನೇ ಅದು. ಆನ್ಲೈನ್ಗೆ ಎಷ್ಟು 200 ರೂಪಾಯಿನ ಐತೆ ಅಷ್ಟೇ. ಅದೇನು ನಮ್ಮ ಲೆಕ್ಕ ಅದು 20 ರೂಪಾಯಿ ಹೆಲ್ಮೆಟ್ ಅಷ್ಟೇ. 20 ರೂಪಾಯಿ ಹೆಲ್ಮೆಟ್ ಗಾಯ್ಸೋದು. ಇಲ್ಲಿದೆ ನೋಡಿ, ಇದೇ ಹೆಲ್ಮೆಟ್. ಅದು 20 ರೂಪಾಯಿ ಹೆಲ್ಮೆಟ್. ಇದು 1,500 ರೂಪಾಯಿ ಹೆಲ್ಮೆಟ್. ಯಾಕಂದ್ರೆ ನಾನು ಇದಕ್ಕೆ ಅಮೌಂಟ್ ಕೊಟ್ಟಿಲ್ಲ ಅಲ್ವಾ, ಈ ಹೆಲ್ಮೆಟ್ ರೆಡ್ ಕಲರ್ಗೆ. ಹಂಗಾಗಿ 20 ರೂಪಾಯಿ ಹೆಲ್ಮೆಟ್. ಅದು ನಮ್ಮ TVS ಗಾಡಿ ಜೊತೆಗೆ ಕೊಟ್ಟಿದ್ದು. ಸೊ ನೆಕ್ಸ್ಟು ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಸುಸ್ತಾಗ್ತೈತೆ. ಸೊ ಊಟ ಮಾಡೋಕೆ ಫಸ್ಟು ಊಟ ಮಾಡ್ಕೊಂಡ್ಬಿಡ್ತೀನಿ.